ಓಕೆ, ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಇವತ್ತಿನ ದಿನ ನಾವು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿಯವರು SSLC ವಿದ್ಯಾರ್ಥಿಗಳಿಗಾಗಿ 2023-24ನೇ ಸಾಲಿಗಾಗಿ ನಡೆಸಿರುವಂತಹ ಪೂರ್ವ ಸಿದ್ಧತಾ ಪರೀಕ್ಷೆಯ ಪ್ರಶ್ನೆಗಳನ್ನು ಹಂತ ಹಂತವಾಗಿ ನೋಡ್ಕೊಂಡು ಬರೋಣ ಬನ್ನಿ. ವೀಕ್ಷಕರು ನಮಸ್ಕಾರ. ಇಲ್ಲಿವರೆಗೂ ಕೂಡ ನಾವು 2024ರ SSLCಯ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಬಂದಿರುವಂತಹ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ವಿವಿಧ ಪ್ರಶ್ನೆಗಳನ್ನು ಹಂತ ಹಂತವಾಗಿ ಬಿಡಿಸ್ಕೊಂಡು ಬರ್ತಿದ್ವಿ. ಸ್ನೇಹಿತರೆ, ಇವತ್ತಿನ ದಿನ ನಾವು 33ನೇ ಪ್ರಶ್ನೆ ಏನಿದೆ ಅಂತ ಗಮನಿಸೋಣ. 33ನೇ ಪ್ರಶ್ನೆ ತ್ರಿಭುಜಗಳ ಅನ್ನುವಂಥ ಅಧ್ಯಾಯದ ಮೇಲದ. ಅದು ಹೆಚ್ಚಾಗಿ ಅದರಲ್ಲೇ ಇಂಪಾರ್ಟೆಂಟ್ ತೇಲ್ಸ್ ಉಪಪ್ರಮೇಯಕ್ಕೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಅದ. ಏನೈತಿ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಕೊಟ್ಟಿರುವ ಚಿತ್ರದಲ್ಲಿ BC ಸಮಾಂತರ PQ ಆಗಿದೆ. AB = 5 ಸೆಂಟಿಮೀಟರ್, PQ = 2 ಸೆಂಟಿಮೀಟರ್ ಮತ್ತು AP = 2 ಸೆಂಟಿಮೀಟರ್. ಆದರೆ BC ಯ ಉದ್ದವನ್ನ ಕಂಡುಹಿಡಿರಿ. ದೆನ್ ಹಾಗೂ ತ್ರಿಕೋನ APQ ನ ವಿಸ್ತೀರ್ಣ ಡಿವೈಡೆಡ್ ಬೈ ABC ಯ ವಿಸ್ತೀರ್ಣ = 1/4 ಎಂದು ಸಾಧಿಸಿ ಅಂತ ಐತಿ. ವೆರಿ ಸಿಂಪಲ್ ಪ್ರಶ್ನೆ. ನೋಡೋಣ ಮೊದಲು ಹಂಗಾರೆ ಏನ್ ಕೊಟ್ಟಿದ್ದಾರೆ ಡಾಟಾ ಅಂತ ಬರ್ಕೊಂಡ್ಬಿಡೋಣ. ಓಕೆ, ಏನು ಪರಿಹಾರ ಏನೈತಿ ಅಂತ ನೋಡೋಣ. ಏನೇನು ಕೊಟ್ಟಾರ? BC ಸಮಾಂತರ PQ. ಓಕೆ, ನೆಕ್ಸ್ಟ್ AB = 5 ಸೆಂಟಿಮೀಟರ್. ನೆಕ್ಸ್ಟ್ PQ = 2 ಸೆಂಟಿಮೀಟರ್. ಓಕೆ, AP = 2.5 ಸೆಂಟಿಮೀಟರ್. ಆದರೆ BC ಉದ್ದವನ್ನ ಕಂಡುಹಿಡಿಯಿರಿ ಅಂತ ಹೇಳ್ಯಾರ. BC ಉದ್ದ ಕಂಡುಹಿಡಿಯಿರಿ ಅಂತ ಹೇಳ್ಯಾರ. ದೆನ್ ಇದರ ವಿಸ್ತೀರ್ಣ 1/4 ಎಂದು ಸಾಧಿಸಿ ಅಂತ ಹೇಳ್ಯಾರ. ಓಕೆ, ಹಂಗಾರೆ ನೋಡೋಣ ಏನೈತಿ ಇಲ್ಲಿ. ಮೊದಲ ಈ ಕೊಟ್ಟಿರೋ ಡಾಟಾ ನೋಡೋಣ, ಚಿತ್ರ ನೋಡೋಣ, ಫಿಗರ್ ನೋಡೋಣ ಏನೈತಿ ಅಂತ ಗಮನಿಸಿದಾದ್ರೆ ಇಲ್ಲಿ ಒಂದು ಕಂಡೀಷನ್ ಕೊಟ್ಟಾರ ಅವ್ರು. BC ಸಮಾಂತರ PQ ಅಂತ ಕೊಟ್ಟಾಗ ಇಲ್ಲಿ ತ್ರಿಭುಜ ABC ಮತ್ತು ತ್ರಿಭುಜ APQ ನಲ್ಲಿ ಎದ್ರೊಳಗೆ ನಾವು ನೋಡಕ್ ಹೊಂಟಿದೀವಿ. ಎರಡು ತ್ರಿಭುಜವನ್ನ ಗಮನಿಸಿದಾಗ ಏನಾಗುತ್ತೆ ನೋಡ್ರಿ. ABC ಕೋನ್ ABC = ಕೋನ್ APQ. ಕೋನ್ ABC ಈ ಕೋನ ದೆನ್ ಈ ಕೋನ ಇಟ್ ಈಸ್ ಈಕ್ವಲ್ ಅಂತ. ಓಕೆ, ಯಾಕಂದ್ರೆ ಬಿಕಾಸ್ BC ಲಂಬ PQ. ಯಾಕಂದ್ರೆ BC ಗೆ PQ ಲಂಬವಾಗಿದೆ. therefore ದೆನ್ ನೋಡ್ರಿ, ಕೋನ್ ACB = ಕೋನ್ AQP because same BC ಸಮಾಂತರ PQ. ದೆನ್ ಕೋನ್ A = ಕೋನ್ A ಏನಿದು ಉಭಯ ಸಾಮಾನ್ಯ ಕೋನ. ನೋಡ್ರಿ, A ಅನ್ನೋ ಕೋನ ABCಗೂ ಕೂಡ ಕಾಮನ್ ಐತಿ, APQಗೂ ಕೂಡ ಇದು A ಅನ್ನೋದು ಉಭಯ ಸಾಮಾನ್ಯ ಕೋನ. therefore ಇಲ್ಲಿ ತೇಲ್ಸ್ನ ಉಪಪ್ರಮೇಯದ ಪ್ರಕಾರ ತ್ರಿಭುಜ ABC ಸಮರೂಪಿ ತ್ರಿಭುಜ PQR. ಯಾಕೆ? ಬಿಕಾಸ್ ಕೋಕೋ ನಿರ್ಧಾರಕ ಗುಣ. ಈ ಕೋಕೋ ನಿರ್ಧಾರಕ ಗುಣದ ಆಧಾರದ ಮೇಲೆ ಏನಿರುತ್ತ ಅಂತ ನಾವು ಗಮನಿಸೋದಾತಂದ್ರ ಏನಿರುತ್ತೆ ನೋಡ್ರಿ. PQ ಡಿವೈಡೆಡ್ ಬೈ BC. ನೆಕ್ಸ್ಟ್ ಈಸ್ ಈಕ್ವಲ್ ಟು ಏನಿರುತ್ತ AP ಡಿವೈಡೆಡ್ ಬೈ AB. ಕೋಕೋ ನಿರ್ಧಾರಕ ಗುಣದ ಪ್ರಮೇಯದ ಆಧಾರದ ಮೇಲೆ. ದೆನ್ ಈಗ ಹಂಗಾರ ಕೊಟ್ಟಂತ ಬೆಲೆಯನ್ನ ಇದ್ರಾಗ ಆದೇಶ ಮಾಡೋಣ. ಏನೇನ್ ಕೊಟ್ಟಿದಾರ ಅಲ್ಲಿ? PQ ಕೊಟ್ಟಾರ 2 ಸೆಂಟಿಮೀಟರ್ ಐತಿ. ಓಕೆ, ಡಿವೈಡೆಡ್ ಬೈ BC ನ ಕಂಡು ಹಿಡಿಬೇಕಾಗೈತಿ. AP ಎಷ್ಟು ಕೊಟ್ಟಾರ? 2.5 ಕೊಟ್ಟಾರ. ಡಿವೈಡೆಡ್ ಬೈ AB ನು ಕೊಟ್ಟಾರ. ಎಲ್ಲಿದೆ AB 5 ಸೆಂಟಿಮೀಟರ್ ಅಂತ ಕೊಟ್ಟಾರ. therefore ಇದನ್ನೇನಾದ್ರೂ ಇಲ್ಲೇ ಮಾಡೋಣ. ಇದನ್ನೇನಾದ್ರೂ ನಾವು
ಓರೆ ಗುಣಾಕಾರ ಮಾಡಿದ್ರೆ ಏನಾಗ್ತೈತೆ ಹೇಳ್ರಿ, ಬಿ ಸಿ ಈ ಕಡೆ ಬರುತ್ತೆ, 5 ಇಲ್ಲಿ 10 ಬರುತ್ತೆ. 5 10 ಡಿವೈಡೆಡ್ ಬೈ 2.5 ಈಸ್ ಈಕ್ವಲ್ ಟು ಬಿ ಸಿ. ದೇರ್ಫೋರ್ ಬಿ ಸಿ ಈಸ್ ಈಕ್ವಲ್ ಟು 2.5. ಇಟ್ ಮೀನ್ಸ್ ಒಂದು ಪೂರ್ಣ ಭಾಗದ ಒಂದು ಕಾಲು ಭಾಗ, ಅಂದ್ರೆ 10ನೇ ಕಾಲು ಭಾಗ 2.5. ಕಾಲು ಅಂದ್ರೆ 4 ಭಾಗ, ದೇರ್ಫೋರ್ 4ನೇ ಒಂದು ಭಾಗ ಅಂತ. ಹಂಗಾಗಿ ನೋಡ್ರಿ 2.5 10 ಡಿವೈಡೆಡ್ ಬೈ 2.5 ಅಂತಂದ್ರೆ ದಿಸ್ ಈಸ್ 4 ಸೆಂಟಿಮೀಟರ್ ಅಂತ ಅರ್ಥ. ಹಂಗಾದ್ರೆ ಬಿ ಸಿ ಎಷ್ಟು ಬಂತ್ರಿ? 4 ಸೆಂಟಿಮೀಟರ್ ಬಂತು. ಬಿ ಸಿ ಇಲ್ಲಿ 4 ಸೆಂಟಿಮೀಟರ್ ಬಂತು. ಈಗ ಮುಂದೆ ನಾವು ಏನ್ ಕಂಡುಹಿಡಿಬೇಕಾಗೈತಿ? ನೆಕ್ಸ್ಟ್ ಇದನ್ನ ಕಂಡುಹಿಡಿಬೇಕಾಗೈತಿ. ತ್ರಿಭುಜ ಎ ಪಿ ಕ್ಯೂ ನ ವಿಸ್ತೀರ್ಣ ಡಿವೈಡೆಡ್ ಬೈ ತ್ರಿಭುಜ ಎ ಬಿ ಸಿ ಯ ವಿಸ್ತೀರ್ಣ ಈಸ್ ಈಕ್ವಲ್ ಟು 1/4 ಅಂತ ಸಾಧಿಸ್ರಿ ಅಂತ. ದೇರ್ಫೋರ್ ಹಂಗಾರ ಇಲ್ಲಿ ತ್ರಿಭುಜ ಎ ಪಿ ಕ್ಯೂ ನ ವಿಸ್ತೀರ್ಣ ಡಿವೈಡೆಡ್ ಬೈ ತ್ರಿಭುಜ ಎ ಬಿ ಸಿ ಯ ವಿಸ್ತೀರ್ಣ ಈಸ್ ಈಕ್ವಲ್ ಟು 1/4. ಈಗ ನಾವು ಎಲ್ ಎಚ್ ಎಸ್ ಅನ್ನ ತಗೊಳ್ಳೋಣ. ಅಂದ್ರೆ ದಿಸ್ ಮೀನ್ಸ್ ಇದು ಎಲ್ ಎಚ್ ಎಸ್ ಏನಿರುತ್ತ? ತ್ರಿಭುಜ ಎ ಪಿ ಕ್ಯೂ ನ ವಿಸ್ತೀರ್ಣ ಡಿವೈಡೆಡ್ ಬೈ ತ್ರಿಭುಜ ಎ ಬಿ ಸಿ ಯ ವಿಸ್ತೀರ್ಣ ಈಸ್ ಈಕ್ವಲ್ ಟು ಏನಾಗಿರ್ತತಿ? ಒಂದು ನಮ್ಗ ಪ್ರಮೇಯ ನಮ್ಗೆ ಗೊತ್ತದ, 2.6 ಪ್ರಮೇಯ ಅದ. ಏನದ? ಯಾವುದೇ ಎರಡು ತ್ರಿಭುಜಗಳು ಸಮರೂಪಿಗಳಾದಾಗ, ನಾವಿಲ್ಲಿ ಸಮರೂಪಿಗಳು ಅಂತ ನಾವು ಸಾಧಿಸಿದೀವಿ. ಎರಡು ತ್ರಿಭುಜಗಳು ಸಮರೂಪಿಗಳಾದಾಗ ಅವುಗಳ ವಿಸ್ತೀರ್ಣಗಳ ಅನುಪಾತವು ಅವುಗಳ ಆ ತ್ರಿಭುಜಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮನಾಗಿರುತ್ತದೆ ಅಂತ ನಮಗೆ ಗೊತ್ತೈತಿ. 2.6 ಪ್ರಮೇಯ ನೋಡ್ರಿ. ಆ ಪ್ರಮೇಯದ ಪ್ರಕಾರ ಹಂಗಾರೆ ಎರಡೂ ತ್ರಿಭುಜಗಳ ಸಮರೂಪಿಗಳಾದಾಗ ಅವುಗಳ ವಿಸ್ತೀರ್ಣಗಳ ಅನುಪಾತವು ಎದಕ್ಕೆ ಸಮ ಇರುತ್ತೆ ಅಂತ ಹೇಳ್ರಿ? ಅನುರೂಪ ಬಾಹುಗಳು. ಇವೆರಡು ಅದರ ಅನುರೂಪ ಬಾಹುಗಳಾಗ್ತವೆ. ಯಾಕಂದ್ರೆ ಇಲ್ಲಿ ಕೋಕೋ ನಿರ್ಧಾರ ಪ್ರಮೇಯದ ಪ್ರಕಾರ ಪಿ ಕ್ಯೂ ಮತ್ತು ಬಿ ಸಿಗಳು ಅನುರೂಪ ಬಾಹುಗಳಾಗ್ತವೆ. ದೇರ್ಫೋರ್ ಎ ಪಿ ಕ್ಯೂ ನ ತ್ರಿಭುಜದೊಳಗ ಪಿ ಕ್ಯೂ ಅನ್ನೋದು ಅನುರೂಪ ಬಾಹು ಆಗ್ತೈತಿ. ಅದರ ವರ್ಗಕ್ಕ ಎ ಬಿ ಸಿ ಯ ಇದು ಅಂದ್ರ ಏನಾಗ್ತೈತಿ? ತ್ರಿಭುಜದೊಳಗ ಬಿ ಸಿ ಅನ್ನೋದು ಅನುರೂಪ ಬಾಹು ಆಗ್ತೈತಿ. ಇವುಗಳ ವರ್ಗಗಳ ಅನುಪಾತಕ್ಕೆ ಸಮನಾಗಿರುತ್ತೆ ಅಂತ. ಓಕೆ, ಹಂಗಾರೆ ದೇರ್ಫೋರ್ ಇಲ್ಲಿ ನೋಡ್ರಲೆ ತ್ರಿಭುಜ ಎ ಪಿ ಕ್ಯೂ ನ ವಿಸ್ತೀರ್ಣ ಡಿವೈಡೆಡ್ ಬೈ ತ್ರಿಭುಜ ಎ ಬಿ ಸಿ ನ ವಿಸ್ತೀರ್ಣ ಇಸ್ ಈಕ್ವಲ್ ಟು ಪಿ ಕ್ಯೂ ಅಂತಂದ್ರ 2 ಸೆಂಟಿಮೀಟರ್ ಅದ, 2 ಸ್ಕ್ವೇರ್. ಬಿ ಸಿ ಅಂದ್ರ ನಾವಿಲ್ಲಿ ಕಂಡು ಹಿಡಿದಿದ್ದೀವಿ 4 ಸೆಂಟಿಮೀಟರ್ ಅದ, 4 ಸ್ಕ್ವೇರ್. ದೇರ್ಫೋರ್ ತ್ರಿಭುಜ ಎ ಪಿ ಕ್ಯೂ ನ ವಿಸ್ತೀರ್ಣ ಡಿವೈಡೆಡ್ ಬೈ ತ್ರಿಭುಜ ಎ ಬಿ ಸಿ ಯ ವಿಸ್ತೀರ್ಣ ಈಸ್ ಈಕ್ವಲ್ ಟು 2 ವರ್ಗ 4, 4 ವರ್ಗ 16, 4 ಒಂದ್ಲೆ 4 ನಾಲ್ಕಲೆ. ದೇರ್ಫೋರ್ ಏನ್ ಬರುತ್ತೆ ಹೇಳ್ರಿ? 1/4 ಈಸ್ ಈಕ್ವಲ್ ಟು ಆರ್ ಎಚ್ ಎಸ್ ಅಂತ ನೋಡ್ರಿ ಐತಿ ಇಲ್ಲಿ. ಹೀಗೆ ಏನು ಪ್ರಮೇಯ ಇರುತ್ತದಲ್ಲ, ಪ್ರಮೇಯದ ಮೇರೆಗೆ ನಾವು ಇವುಗಳನ್ನ ಹಂತ ಹಂತವಾಗಿ ಸ್ಟೆಪ್ ವೈಸ್ ಬಿಡಿಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗ್ತೈತೆ ಅಂತ ಸ್ನೇಹಿತರೆ. ಹೀಗೆ ಪ್ರಮೇಯವನ್ನ ನಾವು ತರವಾಗಿ ಚೆನ್ನಾಗಿ ಅರ್ಥೈಸ್ಕೊಂಡ್ರೆ ಯಾವುದೇ ಅನ್ವಯಿಕ ಸಮಸ್ಯೆಗಳಿರಲಿ ನೋಡ್ರಿ, ಎರಡು ಗೊತ್ತಿರಲಿ ನಿಮಗೆ. ಏನೋ ಒಂದು ಪ್ರಶ್ನೆ ಪತ್ರಿಕೆ ಒಳಗ ಪೈಥಾಗೋರಸ್ ಪ್ರಮೇಯವನ್ನ ತಾರ್ಕಿಕವಾಗಿ ಸಾಧಿಸ್ರಿ ಅಂತ ಕೊಟ್ಟಾಗ ಥೇಲ್ಸ್ ಪ್ರಮೇಯದ ಆಧಾರದ ಮೇಲೆ ಒಂದು 3 ಅಂಕದ ಅನ್ವಯಿಕ ಪ್ರಶ್ನೆ ಇರುತ್ತೆ. 1 ಅಂಕದ ಪೈಥಾಗೋರಸ್ ಆಗಲಿ ಥೇಲ್ಸ್ ಸಂಬಂಧಪಟ್ಟಂಗ 1 ಅಂಕದ ಪ್ರಶ್ನೆ ಇರುತ್ತೆ. ಒಂದ್ ವೇಳೆ ಥೇಲ್ಸ್ ಪ್ರಮೇಯವನ್ನ ಸಾಧಿಸ್ರಿ ಅಂತ ಕೊಟ್ರ ಇಲ್ಲಿ ಏನಿರುತ್ತೆ? ಪೈಥಾಗೋರಸ್ ಪ್ರಮೇಯಕ್ಕೆ ಸಂಬಂಧಪಟ್ಟಂಕ ಅನ್ವಯಿಕ ಪ್ರಶ್ನೆ ಇರುತ್ತೆ. ಹೀಗೆ ವೈಸೆ ವರ್ಷ ಅವೆರಡೂ ಪ್ರಮೇಯಗಳನ್ನ ಥರವಾಗಿ ನಾವು ಥರವಾಗಿ ಕಲ್ತ್ಕೊಳ್ಳೋದ್ರ ಜೊತೆಗೆ ಅದರ ಉಪಪ್ರಮೇಯಗಳ ಸಂಬಂಧಪಟ್ಟಂತವುಗಳನ್ನು ಕೂಡ ಕಲ್ತ್ಕೋಬೇಕಾಗ್ತದೆ. ಅಂದ್ರೆ ಉಪಪ್ರಮೇಯಗಳು ಕೂಡ ಇಲ್ಲಿ ಉಪಯೋಗ ಆಗ್ತವೆ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತ ಉಪಪ್ರಮೇಯಗಳು ಮತ್ತು ವಿಲೋಮ ಪ್ರಮೇಯಗಳು ಕೂಡ ನಮಗಿಲ್ಲಿ ಏನಾಗ್ತವೆ? ಪರಿಹಾರವನ್ನು ಕಂಡುಕೊಳ್ಳುವ ಸಂದರ್ಭದೊಳಗ ಉಪಯೋಗಕ್ಕವು ಪೂರಕ ಆಗ್ತವೆ. ಹಾಗಾಗಿ ಇವುಗಳನ್ನ ಚೆನ್ನಾಗಿ ಥರವಾಗಿ ಅಭ್ಯಾಸ ಮಾಡೋಣ ಅಂತ ಹೇಳ್ತಾ ಸ್ನೇಹಿತರೆ, ಮತ್ತೆ ಮುಂದಿನ ಒಂದು ಸಮಸ್ಯೆಯನ್ನು ಮುಂದಿನ ವಿಡಿಯೋದಲ್ಲಿ ನಾವು ಪರಿಹಾರವನ್ನು ಕಂಡುಕೊಳ್ಳೋಣ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ.